ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಭಯಾನಕ, ಭೀಕರ, ಭೀಭತ್ಸ ಏನ್ ಹೇಳಿದ್ರು ಕಮ್ಮಿನೇ. ಭಾರತದ ಷೇರುಪೇಟೆಯಲ್ಲಿ ಅಂತಹ ಭಾರೀ ರಕ್ತಪಾತ ಆಗಿದೆ. ಟ್ರಂಪ್ ಟ್ಯಾರಿಫ್ ಆಟಕ್ಕೆ ಷೇರು ಲೋಕ ಅಕ್ಷರಶಃ ದಿಕ್ಕಿಟ್ಟು ಹೋಗಿದೆ. ಸೋಮವಾರ ಕರಾಳ ಸೋಮವಾರ ಆಗಿದೆ. ಮಾರ್ಕೆಟ್ ಸಾರ್ವಕಾಲಿಕ ಮಹಾಪತನವನ್ನ ಕಂಡಿದೆ. ಸೆನ್ಸೆಕ್ಸ್ ಹತ್ರ 3,000 ಪಾಯಿಂಟ್ಸ್, ನಿಫ್ಟಿ ಹತ್ರ 1,000 ಪಾಯಿಂಟ್ಸ್ ಬಿದ್ದು ಹೋಗಿವೆ. 4% ಪ್ಲಸ್ ಪತನ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಕಳೆದ 10 ತಿಂಗಳಲ್ಲೇ ಭಾರಿ ಕುಸಿತ ಇದು. ಕೆಲ ಸಮಯದ ಬಳಿಕ ಮಾರ್ಕೆಟ್ ಮುಗಿಯುವಷ್ಟರಲ್ಲಿ, ಡೇ ಎಂಡ್ ಆಗುವಷ್ಟರಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಎರಡೂ ತರದಲ್ಲೂ ಹೋಗಬಹುದು. ಆದರೆ ಮುಂದಿನ ದಿನಗಳು ಇದು ಡೌನ್ ವರ್ಡ್ ಪತನದ ಆರಂಭ ಅನ್ನೋ ಲಕ್ಷಣ ಈಗ ಕಾಣಿಸ್ತಾ ಇದೆ. ಇದು ಇನ್ನು ಈ ಪೇನ್ ಸ್ವಲ್ಪ ದಿವಸ ಇರುತ್ತೆ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ. ಆರ್ಥಿಕ ತಜ್ಞರೆಲ್ಲ ಹಾಗೆ ಹೇಳ್ತಾ ಇದ್ದಾರೆ. ಕಳೆದ 10 ತಿಂಗಳಲ್ಲೇ ಭಾರಿ ಕುಸಿತ ಇದು. ಒಂದೇ ದಿನ ಹೂಡಿಕೆದಾರರ 19 ಲಕ್ಷ ಕೋಟಿಗೂ ಅಧಿಕ ಹಣ ಸುಟ್ಟು ಹೋಗಿದೆ. ಹಾಗಿದ್ರೆ ಈ ಪರಿ ಮಾರ್ಕೆಟ್ ಬಿದ್ದಿರೋದು ಯಾಕೆ? ಟ್ರಂಪ್ ಚೀನಾ, ವಿಯೆಟ್ನಾಂಗಿಂತ ಭಾರತಕ್ಕೆ ಕಮ್ಮಿ ಟ್ಯಾರಿಫ್ ಹಾಕಿದ್ದಾರೆ. ಇದರಿಂದ ಭಾರತಕ್ಕೆ ನೆರವಾಗುತ್ತೆ ಅಂತ ಹೇಳಲಾಗಿತ್ತು. ಮತ್ತೆ ಹಾಗಿದ್ರೂ ಯಾಕೆ ಈ ರೀತಿ ಸ್ಟಾಕ್ ಮಾರ್ಕೆಟ್ ಧೂಳಿಪಟ ಆಗಿದೆ? ಕರಾಳ ಸೋಮವಾರ ಇದು. ಷೇರುಪೇಟೆಗಳ ಪಾಲಿಗೆ ಇವತ್ತು ಅಕ್ಷರಶಃ ಬ್ಲ್ಯಾಕ್ ಮಂಡೇ. ಸೆನ್ಸೆಕ್ಸ್ 75,300 ಆಸುಪಾಸಲ್ಲಿದ್ದು 72,000 ಆಸುಪಾಸಿಗೆ ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ. 3,000ಕ್ಕೂ ಅಧಿಕ ಪಾಯಿಂಟ್ಸ್ ಪತನ, 4%ಗೂ ಅಧಿಕ ಪತನ. ನಿಫ್ಟಿ ಕೂಡ 22,900 ಆಸುಪಾಸಲ್ಲಿದ್ದು 21,800 ಆಸುಪಾಸಿಗೆ ಬಿದ್ದಿದೆ. 1,000ಕ್ಕೂ ಅಧಿಕ ಪಾಯಿಂಟ್ಸ್ ಪತನ. ಅಗೇನ್ 4% ಪ್ಲಸ್ ಪತನ. ಏರಿಳಿತವನ್ನ ಸೂಚಿಸೋ ಫಿಯರ್ ಇಂಡೆಕ್ಸ್, ಮಾರ್ಕೆಟ್ ಅಲ್ಲಿರೋ ಅನಿಶ್ಚಿತತೆ ಮತ್ತು ಭಯವನ್ನ ತೋರಿಸೋ ವಾಲಟಿಲಿಟಿ ಇಂಡೆಕ್ಸ್ ವಿಕ್ಸ್, ಅದು 60-70% ಶೂಟಪ್ ಆಗಿದೆ. 20-25 ಆ ರೇಂಜಲ್ಲಿ ಕುಣಿದಾಡ್ತಿದೆ. ಎಲ್ಲ ವಲಯದ ಷೇರುಗಳು ಕೊಚ್ಕೊಂಡು ಹೋಗಿವೆ. ಸ್ಮಾಲ್ ಕ್ಯಾಪ್ 5.8%, ಮಿಡ್ ಕ್ಯಾಪ್ 4% ಪ್ಲಸ್. 13ಕ್ಕೆ 13 ಸೆಕ್ಟೋರಿಯಲ್ ಸೂಚ್ಯಂಕಗಳು ಕೆಂಪು ಪಟ್ಟಿ. ವಿದೇಶಿ ವ್ಯಾಪಾರ, ಎಕ್ಸ್ಪೋರ್ಟ್, ಅಮೆರಿಕದ ಮೇಲೆ ಡಿಪೆಂಡ್ ಆಗಿರೋ ಕ್ಷೇತ್ರಗಳೆಲ್ಲ ಸಿಕ್ಕಾಪಟ್ಟೆ ಪೆಟ್ಟು ತಿಂತಾ ಇದಾವೆ. ನಿಫ್ಟಿ ಮೆಟಲ್ 8%, ನಿಫ್ಟಿ ಆಯಿಲ್ ಮತ್ತು ಗ್ಯಾಸ್ 5%, ನಿಫ್ಟಿ ಐಟಿ, ಬೆಂಗಳೂರಿನ ಪಾಲಿನ ಭಾಗ್ಯ ವಿಧಾತ ಐಟಿ. ಆಕ್ಚುಲಿ ಐಟಿಗೆ 6% ಹೊಡೆತ. ನಿಫ್ಟಿ ಆಟೋ 4.6%. ಟಾಟಾ ಅಂತೂ ಪಾಪ ಅವ್ರು ಏನು ಮಾಡ್ತಾರೆ, ಈ ಜಾಗ್ವಾರ್, ಲ್ಯಾಂಡ್ ರೋವರ್ ಪ್ರೀಮಿಯಂ ಕಾರುಗಳನ್ನ ಜಾಸ್ತಿ ಅಮೆರಿಕಾಗೆ ಕಳಿಸೋದು, ಅದ್ರ ಮೇಲೆ ಡಿಪೆಂಡ್ ಆಗಿದ್ರು. ಎಕ್ಸ್ಪೋರ್ಟ್ ಎಲ್ಲ ಈಗ ಶಿಪ್ಮೆಂಟ್ ಎಲ್ಲ ಹಾಲ್ಟ್ ಆಗ್ತಾ ಇದೆ. ಅದರ ಪರಿಣಾಮ ಟಾಟಾ ಮೋಟಾರ್ಸ್ ಕಳೆದ 2-3 ವರ್ಷಗಳಲ್ಲಿ ಅತಿ ದೊಡ್ಡ ಪತನವನ್ನು ಕಂಡಿದೆ. ಲೇಟೆಸ್ಟ್ ನಾವು ರೆಕಾರ್ಡ್ ಮಾಡ್ತಾ ಎಷ್ಟಿತ್ತು ಪರ್ಸೆಂಟೇಜ್ ಅಂತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಟಾಟಾ ಸಮೂಹದ 6ಕ್ಕೆ 6 ಕಂಪನಿಗಳ ಷೇರುಗಳು ನೆಲ ಕಚ್ಚಿವೆ. ಟೆಕ್ ಮಹೀಂದ್ರ, ಐಟಿ ಬನ್ನೀಗ, ಟೆಕ್ ಮಹೀಂದ್ರ, ಇನ್ಫೋಸಿಸ್, HCL, TCS ಎಲ್ಲ ಪೆಟ್ಟು ತಿಂದಿವೆ. ಟ್ರಂಪ್ ಟ್ಯಾರಿಫ್ ನಿಂದ ಆಗ್ತಿರೋ ಹೊಡ್ತಾ ಇದು. ಕಳೆದ ವಾರ ಟ್ರಂಪ್ 12ಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು. ಸುಂಕಕ್ಕೆ ಪ್ರತಿಯಾಗಿ ಪ್ರತಿ ಸುಂಕ ಅಂತ ಬೇಸ್ ಟ್ಯಾರಿಫ್ ಬಿಟ್ಟು ಎಕ್ಸ್ಟ್ರಾ ಹಾಕಿದ್ರು. ಭಾರತದ ಮೇಲೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು. ಸಾರ್ವತ್ರಿಕವಾಗಿ ಎಲ್ಲ ರಾಷ್ಟ್ರಗಳ ಮೇಲೆ ಬೇಸೇ 10% ಯೂನಿವರ್ಸಲ್ ಟ್ಯಾರಿಫ್. ಈ ಟ್ಯಾರಿಫ್ ಏಪ್ರಿಲ್ 5ರಿಂದ ಜಾರಿಯಾಗಿದೆ. ಇದರ ಜೊತೆಗೆ ಚೀನಾ ಮೇಲೆ 34% ಟ್ಯಾರಿಫ್ ಹಾಕಿದ್ರಿಂದ ಚೀನಾ ವಾಪಸ್ ಅಮೆರಿಕದ ಮೇಲೆ 34% ಹಾಕಿ ಸೆಡ್ಡು ಹೊಡಿತು, ನಾವು ಯುದ್ಧಕ್ಕೆ ರೆಡಿ ಅಂತ. ಹೀಗಾಗಿ ಟ್ಯಾರಿಫ್ ಯುದ್ಧ ಶುರುವಾಗಿ ಎಲ್ಲ ಕಡೆ ಭಯದ ವಾತಾವರಣ ಇದೆ ಆರ್ಥಿಕತೆಯಲ್ಲಿ. ಮುಂದೇನಾಗುತ್ತೆ ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ. ಯಾಕಂದರೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಟ್ರಂಪ್ ತಲೆ ಒಳಗಡೆ ಏನಾಗ್ತಿದೆ ಅನ್ನೋ ಕ್ಲಾರಿಟಿ ನಿಮಗಿರಬೇಕಾಗತ್ತೆ. ಮಾರ್ಕ್ ಬೀಳ್ತಾ ಇದ್ರು ಟ್ರಂಪ್. ಯಾಕೆ ತಲೆ ಕೆಡಿಸ್ಕೋತೀರಾ? ಕೆಲವೊಮ್ಮೆ ಕಾಯಿಲೆ ಬಂದಾಗ ಹುಷಾರಾಗೋಕೆ ಪೇಷಂಟ್ಗೆ ಔಷಧಿ ಕೊಡಬೇಕಾಗತ್ತೆ. ಕಹಿ ಇರ್ಬೋದು, ಔಷಧಿ ಬಟ್ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅವರು ಆ ಮೂಡ್ನಲ್ಲಿದ್ದಾರೆ ಟ್ರಂಪ್. ಆ ರೀತಿ ಹಿಂಟ್ಸ್ ಕೊಡ್ತಾ ಇದ್ದಾರೆ. ಆರ್ಥಿಕ ಹಿಂಜರಿತ ಭೀತಿ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ನಾವು ವಿಶೇಷ ವರದಿಯಲ್ಲೂ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ವಲ್ಪ ಮತ್ತೆ ಇಲ್ಲಿ ಸಮರೈಸ್ ಮಾಡಿ ಹೇಳಬೇಕು ಅಂದರೆ, ಟ್ಯಾರಿಫ್ ವಾರ್ ಹೀಗೆ ಮುಂದುವರೆದು ಜಾಗತಿಕ ವ್ಯಾಪಾರ ವಾರ್ ಮೋಡ್ಗೆ, ಯುದ್ಧಕ್ಕೆ ತಿರುಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇದರಿಂದ ಜಾಗತಿಕ ಆರ್ಥಿಕ ಹಿಂಜರಿತ ಆಗೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಪ್ರತಿಯೊಬ್ಬ ಜಗತ್ತಿನ ಆರ್ಥಿಕ ತಜ್ಞ ರಿಸೆಷನ್ಗೆ ರೆಡಿ ಅನ್ನೋ ಥರದಲ್ಲಿ ಮಾತನಾಡ್ತಿದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಮುಂದಿನ 12 ತಿಂಗಳಲ್ಲಿ ರಿಸೆಷನ್ ಆಗುತ್ತೆ ಅಂತ ಹೇಳಿದ್ದಾರೆ. JP ಮಾರ್ಗನ್ ಈ ವರ್ಷಾಂತ್ಯದಲ್ಲೇ ಅಮೆರಿಕ ರಿಸೆಷನ್ಗೆ ಜಾರುತ್ತೆ ಅಂತ ಹೇಳಿದೆ. HSBC, ಬಾಕ್ಲೆ, ಡಾಯ್ಶೆ ಬ್ಯಾಂಕ್, UBS ಗ್ಲೋಬಲ್, ಫಿಚ್ ರೇಟಿಂಗ್ಸ್ ಅಂತ ಹಣಕಾಸು ಸಂಸ್ಥೆಗಳು ಹೋಲ್ಸೇಲ್ ಆಗಿ ಪ್ರತಿಯೊಬ್ಬರು ಇದೇ ಭವಿಷ್ಯವಾಣಿ ನುಡಿದಿವೆ. ಹೀಗಾಗಿ ಜಾಗತಿಕ ಮಾರ್ಕೆಟ್ಗಳೆಲ್ಲ ಧೂಳಿಪಟ ಆಗ್ತಾ ಇವೆ. ಸಿಂಗಪೂರ್ ಪ್ರೈಮ್ ಮಿನಿಸ್ಟರ್ ಕೂಡ ಮುಗಿತು, ಗ್ಲೋಬಲೈಸೇಷನ್, ಗ್ಲೋಬಲ್ ಟ್ರೇಡ್, ಫ್ರೀ ಮಾರ್ಕೆಟ್ ಎಕಾನಮಿ, ಗೇಮ್ ಓವರ್ ಅಂತ ಹೇಳಿ ಒಳ್ಳೆ ಬಾಬಾ ಬಂಗಾರ ಭಯಾನಕ ಭವಿಷ್ಯವಾಣಿ ಥರ ಜಾಗತಿಕ ಆರ್ಥಿಕತೆಗೆ ಸಿಂಗಪೂರ್ನ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋ ಭವಿಷ್ಯವಾಣಿ ಇನ್ನಷ್ಟು ಹೆದರಿಕೆ ಹುಟ್ಟಿಸ್ತಾ ಇದೆ.
ಸಿಂಗಪುರ್ ಪ್ರೈಮ್ ಮಿನಿಸ್ಟರ್ ಬಂದು ಕೂತ್ಕೊಂಡು ನೀಟಾಗಿ ಒಂದು ಸಣ್ಣ ಯಾವುದೋ ಆಫೀಸ್ ಕ್ಯಾಬಿನಲ್ಲಿ ಕೂತಂಗೆ, ಅವರೆಲ್ಲ ಬಹಳ ಪ್ರೊಫೆಷ್ನಲ್ಸ್, ಅವರೆಲ್ಲ ಪೊಲಿಟಿಷಿಯನ್ಸ್ ಆದರೂ ಕೂಡ ಅವರು ಭವಿಷ್ಯವಾಣಿ ನುಡಿದು ಬಿಟ್ಟಿದ್ದಾರೆ, ಮುಗಿತ ಕತೆ ಅಂಥೇಳಿ. ಅದು ಜಗತ್ತನ್ನು ಇನ್ನಷ್ಟು ಹೆದರಿಸಿ ಹಾಕಿದೆ. ಯಾಕಂದರೆ ಸಿಂಗಪುರ್ ಫ್ರೀ ಮಾರ್ಕೆಟ್ ಎಕಾನಮಿಯ ಟಾರ್ಚ್ ಬೇರರ್. ಸಣ್ಣ ರಾಷ್ಟ್ರವಾದರೂ ಕೂಡ ಫ್ರೀ ಮಾರ್ಕೆಟ್ ಎಕಾನಮಿಯಿಂದ ಹೇಗೆ ಒಂದು ಸೂಪರ್ ಪವರ್ ಆಗಿ ಬೆಳಿಬೋದು ಅಂತ ತೋರಿಸ್ಕೊಟ್ಟಂಥ ರಾಷ್ಟ್ರ. ಅವರು ನಮಗೂ ಬಹಳ ಕಷ್ಟ ಇದೆ ಅಂತ ಹೇಳಿರೋದು, ಮುದ್ರಕೊಂಡು ಮಾತಾಡಿರೋದು ಕೂತ್ಕೊಂಡು, ಪ್ರತಿ ವರ್ಡ್ ಕೂಡ ಒಳ್ಳೆ ಕಹಿ ಗುಳಿಗೆ, ಕಹಿ ಏನೋ ತಿಂದಂಗೆ ಆಗುತ್ತೆ ಅದನ್ನು ಕೇಳ್ತಾ ಇದ್ರೆ, ಸಿಂಗಪುರ್ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದು ಕೇಳ್ತಾ ಇದ್ರೆ. ಹಾಗಾಗಿ ಬಹಳ ಆತಂಕದ ವಾತಾವರಣ ಇದೆ. ಏಷ್ಯನ್ ಮಾರ್ಕೆಟ್ ಧ್ವಂಸ ಆಗಿ ಹೋಗಿದೆ. ಟ್ರಂಪ್ ಟ್ಯಾರಿಫ್ನಿಂದ ಅತಿ ಹೆಚ್ಚು ಏಡ್ ತಿಂತಿರೋದೇ ಏಷ್ಯನ್ ರಾಷ್ಟ್ರಗಳು. ಚೀನಾ ಮೇಲೆ 34%, ಜಪಾನ್ ಮೇಲೆ 24%, ಸೌತ್ ಕೊರಿಯಾ ಮೇಲೆ 25%, ವಿಯೆಟ್ನಾಂ ಮೇಲೆ 46%. ಹೀಗೆ ಟ್ರಂಪ್ ತಮ್ಮ ವ್ಯಾಪಾರಿ ಮಿತ್ರರ ಮೇಲೇ ಭಾರಿ ಟ್ಯಾರಿಫ್ ಹಾಕಿದ್ದಾರೆ. ಇದರಲ್ಲಿ ಕೆಲವರೆಲ್ಲ ಮಿತ್ರರಲ್ಲ, ಕೆಲವರೆಲ್ಲ ಆಗದೇ ಇರೋರು ಇದ್ರು, ಬಟ್ ವ್ಯಾಪಾರಕ್ಕೋಸ್ಕರ ಅವ್ರ ಜೊತೆ ವ್ಯಾಪಾರ ಮಾಡ್ತಾ ಇತ್ತು ಅಮೆರಿಕ. ಎಲ್ಲ ಸೇರಿಸ್ಬಿಟ್ಟು ಹಾಕಿದ್ದಾರೆ. ಮಿತ್ರರು ಯಾರು, ಶತ್ರುಗಳು ಯಾರು ಅಂತ ನೋಡಿದೆ. ಹೀಗಾಗಿ ಏಷ್ಯನ್ ಮಾರ್ಕೆಟ್ಗಳು ಪೂರ್ತಿ ಉದುರು ಹೋಗ್ತಾ ಇದ್ದಾವೆ. ಜಪಾನ್ ನಿಕಾಯ್ 6-7% ಬಿದ್ದು ಹೋಗಿದೆ. ಇನ್ಫ್ಯಾಕ್ಟ್ 10%ಗಿಂತ ಜಾಸ್ತಿ ಬೀಳ್ತಾ ಇತ್ತು, ಆದರೆ 8%ಗಿಂತ ಜಾಸ್ತಿ ಬೀಳುತ್ತೆ ಅಂತ ಗೊತ್ತಾದಾಗ ಸರ್ಕ್ಯೂಟ್ ಬ್ರೇಕರ್ ಹಾಕಿದ್ದಾರೆ. 10 ನಿಮಿಷ ಟ್ರೇಡಿಂಗ್ ಸ್ಟಾಪ್ ಮಾಡಿದ್ದಾರೆ. ಚೀನಾದ SSC ಕಾಂಪೋಸಿಟ್ ಇಂಡೆಕ್ಸ್ 7.4% ಪತನ, ಸೌತ್ ಕೊರಿಯಾದ ಕಾಸ್ಪಿ 5% ಪತನ, ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ 12% ಪತನ, ತೈವಾನ್ ವೇಟೆಡ್ ಇಂಡೆಕ್ಸ್ 9.7% ಪತನ, ಸಿಂಗಪೂರ್, ಮಲೇಷ್ಯಾ, ಹೀಗೆ ಇಡೀ ಏಷ್ಯಾ ಧೂಳಿಪಟ. ಇಡೀ ಏಷ್ಯಾದ ಎಮರ್ಜಿಂಗ್ ಮಾರ್ಕೆಟ್ ಸೂಚಿಸೋ MSCI ಏಷ್ಯಾ ಇಂಡೆಕ್ಸ್ ಕೆಳಮಟ್ಟಕ್ಕೆ ಬಿದ್ದು ಹೋಗಿದೆ. ಹೀಗಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಮಹಾ ಪತನವನ್ನು ಕಂಡಿದೆ. ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮದು 4% ಅಂತ ಅನಿಸಿದ್ರೂ ಕೂಡ ಬಹಳ ದೊಡ್ಡ ಪೇನ್ ಇದು, ಬಹಳ ದೊಡ್ಡ ಬ್ಲೀಡಿಂಗ್ ಇದು ನಮಗೂ ಕೂಡ ಭಾರತೀಯರಿಗೆ. ಇದರ ಪರಿಣಾಮ ಸ್ನೇಹಿತರೆ, ಟ್ಯಾರಿಫ್ ನೆರವೇ ಸುಳ್ಳ ನಮಗೆ ಆಗಲ್ವಾ ಅನ್ನೋ ವಾತಾವರಣ ಇದೆ. ಅಮೆರಿಕ ಭಾರತದ ಕಾಂಪಿಟಿಟರ್ಗಳ ಮೇಲೆ ಭಾರತಕ್ಕಿಂತ ಹೆಚ್ಚು ಟ್ಯಾರಿಫ್ ಹಾಕಿತ್ತು. ವಿಯೆಟ್ನಾಂ ಮೇಲೆ 46%, ನಮಗಿಂತ ಜಾಸ್ತಿ. ಬಾಂಗ್ಲಾ ಮೇಲೆ 37%, ನಮಗಿಂತ ಜಾಸ್ತಿ. ಚೀನಾ ಮೇಲೆ ನಮಗಿಂತ ಜಾಸ್ತಿ ಇದೆ. ಹೀಗಾಗಿ ಹೋಲಿಕೆಯಲ್ಲಿ ಭಾರತದ ಸರಕುಗಳು ಜಗತ್ತಿಗೆ ಚೀಪ್ ಆಗುತ್ತೆ, ನಮಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈಗ ಅಮೆರಿಕದ ಗ್ರಾಹಕರು ಈ ಸರಕನ್ನು ದುಬಾರಿ ಅಂತ ಹೇಳಿ ಖರೀದಿ ಮಾಡದೇ ಇರಬಹುದು. ಇಡೀ ಜಗತ್ತಿನ ವ್ಯಾಪಾರ ಚಕ್ರವೇ ಬಿದ್ದು ಹೋಗಿ ಅಮೆರಿಕದ ಗ್ರಾಹಕರು ಅವರೂ ಕೂಡ ದುಡ್ಡಿನ ಕೊರತೆ ಉಂಟಾಗಿ ಬೆಲೆ ಏರಿಕೆಯಾಗಿ ಅಸ್ತವ್ಯಸ್ತ ಆಗ್ಬೋದು ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಅದರ ಪರಿಣಾಮ ಮಾರ್ಕೆಟ್ ಎಲ್ಲ ಬಿದ್ದು ಹೋಗ್ತಾ ಇದೆ. ಹಾಗಾಗಿ ಮೊದಲ ದಿನ ಟ್ಯಾರಿಫ್ ಅನೌನ್ಸ್ ಆದಾಗ ಭಾರತದ ಮಾರ್ಕೆಟ್ ಭಾಳ ಬಿದ್ದಿರಲಿಲ್ಲ, 200-300 ಪಾಯಿಂಟ್ ಅಷ್ಟೇ ಇತ್ತು. ನಾರ್ಮಲ್, ನಮಗೇನಾಗಲ್ಲ, ನಾವು ಜಾಸ್ತಿ ಅಮೆರಿಕಕ್ಕೆ ರಫ್ತು ಮಾಡಲ್ಲ, ಜೊತೆಗೆ ಆಗಲೇ ಹೇಳಿದ ಹಾಗೆ ನಮ್ಮ ಕಾಂಪಿಟೇಟರ್ಗಳಿಗೆ ಜಾಸ್ತಿ ಹಾಕಿದ್ದಾರೆ, ಹಾಗಾಗಿ ನಮಗೆ ಇಂಪ್ಯಾಕ್ಟ್ ಆಗಲ್ಲ, ನಮಗೆ ಅನುಕೂಲವೇ ಆಗ್ಬೋದು ಅನ್ನೋ ಥರ ಮಾರ್ಕೆಟ್ ಭಾವಿಸಿತ್ತು. ಇದು ಹೇಗಿತ್ತು ಅಂತ ಹೇಳಿದ್ರೆ, ಮೊದಲ ದಿನ ವಿಪರೀತ ಕಲ್ಲುಗಳು ತಲೆ ಮೇಲೆ ಬೀಳಕ್ಕೆ ಶುರು ಮಾಡಿದಾಗ ನಾವೇನು ಮಾಡ್ತೀವಿ, ಹಿಂಗಂತ ಕೈ ಹಿಡ್ತೀವಲ್ಲ, ಒಂಚೂರು ತಡೆಯೋಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆ ರೀತಿ ಹಿಂಗಂದಿದ್ದಷ್ಟೇ ಅದು ಮೊದಲ ದಿನ. ಅಲ್ಲಿಗೆ ನಿಂತರೆ ಆಮೇಲೆ ಹಿಂಗೆ ಮಾಡ್ಕೊಂಡು ಸರಿ ನಿಂತ್ಕೊತೀವಿ. ಆದರೆ ಕಲ್ಲು ಬೀಳೋದು ಕಂಟಿನ್ಯೂ ಆದರೆ ಎದ್ನೋ ಬಿದ್ನೋ ಅಂತ ಓಡೋಕ್ಕೆ ಟ್ರೈ ಮಾಡ್ತೀವಲ್ವಾ, ಅದೇ ಆಗ್ತಾ ಇದೆ. ಓಡೋಕ್ಕೂ ಬಿಡ್ತಾ ಇಲ್ಲ, ಕಲ್ಲುಗಳು ಆ ಥರ ಬಿದ್ದು ಅಡಿಗೆ ಸೇರ್ತಾ ಇದೆ ಆರ್ಥಿಕತೆ. ಯಾವ ಲೆವೆಲಿಗೆ ಅಂತ ಹೇಳಿದ್ರೆ ಬಚಾವಾಗ್ಲಿಕ್ಕೂ ಅವಕಾಶ ಇಲ್ಲ. ಕೆಲವರು ಹೂಡಿಕೆ ಮಾಡಿದವರು ಯಾವ ಥರ ಬೀಳ್ತಾ ಇದೆ ಅಂದರೆ ಅದನ್ನು ವಿಡ್ರಾ ಮಾಡ್ಕೊಂಡು ಹೋಗೋಕ್ಕೂ ಭಯಪಡೋ ವಾತಾವರಣ. ಹೆಂಗಂದ್ರೆ ಜಗತ್ತಿನ ಎಲ್ಲರ ಚಡ್ಡಿಯನ್ನು ಕಳಚಿ ಟ್ರಂಪ್ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಹಾಗೆ ಬೆತ್ತಲೆ ಓಡಂಗೂ ಇಲ್ಲ, ಚಡ್ಡಿ ಇಲ್ಲ, ನಿಂತ್ಕೊಂಡ್ರೆ ಕಲ್ಲು ಬೀಳ್ತಾ ಇದೆ. ಈ ರೀತಿ ವಾತಾವರಣ ಆಗಿ ಹೋಗಿದೆ ಈಗ ಜಗತ್ತಿದು. ಸ್ನೇಹಿತರೆ, ಅಮೆರಿಕ, ಜಪಾನ್, ಯುರೋಪ್, ವಿಯೆಟ್ನಾಂ ಇಂಪೋರ್ಟ್ನ ಕಮ್ಮಿ ಮಾಡಿದ್ರೆ ಇದರ ಏಟು ಭಾರತಕ್ಕೂ ಬೀಳುತ್ತೆ. ಯಾಕಂದ್ರೆ ಆಗ ಈ ದೇಶಗಳ ಎಕಾನಮಿ ಕೂಡ ಸ್ಲೋ ಡೌನ್ ಆಗುತ್ತೆ. ಭಾರತ ಯುರೋಪ್, ಜಪಾನ್ಗೂ ಕೂಡ ಭಾರಿ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಕಳಿಸುತ್ತಲ್ಲ. ಹೀಗಾಗಿ ಎಲ್ಲಾ ಕಡೆಯಿಂದ ಎಲ್ಲರೂ ಪೆಟ್ಟು ತಿನ್ನಲೇಬೇಕಾಗತ್ತೆ. ಸ್ನೇಹಿತರೆ, ಇದಾಗಿತ್ತು ಕ್ವಿಕ್ ಆಗಿ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ನಾವು ರಿಸೆಷನ್ ಬಗ್ಗೆ ಪ್ರತ್ಯೇಕವಾಗಿ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. ನಮ್ಮ ಜಾಬ್ಸ್ ಕತೆ ಏನಾಗ್ಬೋದು, ಮುಂದಿನ 1 ವರ್ಷ 2 ವರ್ಷ ನಮ್ಮ ಕತೆ ಏನಾಗಬಹುದು, ಟ್ರಂಪ್ ಯಾಕೆ ಈ ಥರ ಮಾಡ್ತಿದ್ದಾರೆ, ಅದರ ಇಂಪ್ಯಾಕ್ಟ್ ಏನು, ಎಲ್ಲ ಈ ವರದಿಯಲ್ಲಿ ನಾವು ಹೇಳಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಲ್ಲ ಮಾಹಿತಿಯನ್ನು, ನಾಲೆಜನ್ನು, ಅವೇರ್ನೆಸ್ಸನ್ನು, ನಮಗೆ ತಿಳಿದಿರಲೇಬೇಕಾದ ಮಾಹಿತಿ ಏನು ಇಂತಹ ಅನ್ಸರ್ಟನ್ ಪರಿಸ್ಥಿತಿಯಲ್ಲಿ, ಅನಿಶ್ಚಿತತೆಯ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ತಲುಪಿಸ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.